ರಾಜ್ಯದಲ್ಲಿ ಜಾತಿ ಗಣತಿ ವರದಿ ದಂಗಲ್ ಸೃಷ್ಟಿಸಿದೆ. ಬೋಗಸ್ ವರದಿ ಎಂದು ಸಿಎಂ ವಿರುದ್ಧ ವಿಪಕ್ಷ ನಾಯಕ ಹರಿಹಾಯ್ತಿದ್ರೆ, ಇತ್ತ ಆರ್ ಅಶೋಕ್ ಹೇಳಿಕೆಗೆ ಸಿಎಂ ಸುಳ್ಳಿನ ಅಸ್ತ್ರ ಪ್ರಯೋಗಿಸಿದ್ದಾರೆ. ಇದೇ ವಿಚಾರ ಈಗ ಅಶೋಕ್ ಸಿದ್ದರಾಮಯ್ಯ ನಡುವೆ ಜಟಾಪಟಿ ಸೃಷ್ಟಿಸಿದೆ. ಜಾತಿ ಗಣತಿ ವಿಚಾರಕ್ಕೆ ಸಿದ್ದು ವರ್ಸಸ್ ಅಶೋಕ್ ಫೈಟ್. ಸಿಎಂ ಮನೆಯಲ್ಲಿದ್ಯಾ ಒರಿಜಿನಲ್ ರಿಪೋರ್ಟ್? ಜಾತಿ ಜನಗಣತಿ ವರದಿ ಜಾರಿ ವಿಚಾರ ಸದ್ಯ ರಾಜ್ಯ ರಾಜಕೀಯದಲ್ಲಿ ಸದ್ದು ಮಾಡ್ತಿದೆ. ಪ್ರಬಲ ಸಮುದಾಯಗಳಾದ ಒಕ್ಕಲಿಗ, ಲಿಂಗಾಯತ ಸಮುದಾಯ ಮುಖಂಡರಿಂದ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಮತ್ತೊಂದೆಡೆ ವಿಪಕ್ಷಗಳ ನಾಯಕರು ಜಾತಿ ಜನಗಣತಿಯ ವರದಿ ಬಗ್ಗೆ ಆರೋಪ ಮಾಡ್ತಿರೋದು ಸರ್ಕಾರಕ್ಕೆ ನುಂಗಲಾರದ ಬಿಸಿ ತುಪ್ಪದಂತಾಗಿದೆ. ಜಾತಿ ಜನಗಣತಿ ವರದಿ ಸಿದ್ಧಪಡಿಸೋಕೆ 165 ಕೋಟಿ ಲೂಟಿ ಮಾಡಿದ್ದಾರೆ. ಯಾರ ಮನೆಗೆ ಹೋಗದೆ ಒಂದು ಕಚೇರಿಯಲ್ಲಿ ಕುಳಿತು ಸಿದ್ಧ ಮಾಡಿರುವ ವರದಿ ಇದು. ಸಿಎಂ ಸಿದ್ದರಾಮಯ್ಯ ಮನೆಯಲ್ಲಿ ಸಿದ್ಧವಾಗಿರುವ ಬೋಗಸ್ ವರದಿ ಇದಾಗಿದ್ದು, ಯಾರ ಬಳಿ ಸರ್ವೆ ಮಾಡಿಸಿದ್ದವರ ಹೆಸರು ಬಿಡುಗಡೆ ಮಾಡಿದ್ರೆ ಯಾರು ಯಾವ ಜಿಲ್ಲೆಗೆ ಹೋಗಿದ್ರು ಎಂದು ಗೊತ್ತಾಗುತ್ತೆ ಅಂತ ಅಶೋಕ್ ಗಂಭೀರ ಆರೋಪ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳೋದು, ದಿಸ್ ಎ ಡೂಪ್ಲಿಕೇಟ್. ಒರಿಜಿನಲ್ ಈಸ್ ಇನ್ ಸಿದ್ದರಾಮಯ್ಯ ಹೌಸ್, ಡೂಪ್ಲಿಕೇಟ್ ಇನ್ ವಿಧಾನಸೌಧ. ಎಲ್ಲಿ ಒರಿಜಿನಲ್ ಇರಬೇಕು ಅಲ್ಲಿ ಡೂಪ್ಲಿಕೇಟ್ ಇರಬೇಕಾಯ್ತು. ಉಲ್ಟಾ ಹೊಟ್ಟಿದೆ. ಆ ಬರದಲ್ಲಿ ಅಧಿಕಾರ ಬಿಟ್ಟು ಹೋದ್ರಲ್ಲ, ಬರದಲ್ಲಿ ಎಲ್ಲೋ ಬಿಟ್ಬಿಟ್ಟು ಓಡೋಗ್ಬಿಟ್ಟವ್ರು. ಇದರಿಂದನೇ ಅರ್ಥ ಆಗ್ತದೆ ಇದು ಈ ಬೋಗಸ್ ಅಂದ್ರೆ ಆ ಬಾಕ್ಸ್ ಅಲ್ಲಿ ಇದ್ದಿದ್ದು ಬೋಗಸ್. ಇದರಿಂದನೇ ಅರ್ಥ ಆಗುತ್ತೆ ಇದು ಸಿದ್ದರಾಮಯ್ಯ ಸ್ಕ್ರೀನ್ ಪ್ಲೇ. ಅಶೋಕ್ ಆರೋಪಕ್ಕೆ ಟಾಂಗ್ ಕೊಟ್ಟಿರೋ ಸಿಎಂ, ಅಶೋಕ್ ಅವರು ಯಾವತ್ತಾದ್ರೂ ಸತ್ಯ ಹೇಳಿದಾರಾ? ಮೂಲ ಪ್ರತಿ ನನ್ನ ಬಳಿ ಇರಲು ಹೇಗೆ ಸಾಧ್ಯ ಅಂತ ತಿರುಗೇಟು ನೀಡಿದ್ರು. ಅಶೋಕ ಯಾವತ್ತು ಸತ್ಯ ಹೇಳಿದಾನೆ? ಅವರು ಸುಳ್ಳೇ ಹೇಳೋದು. ಮೂಲ ಪ್ರತಿ ನಮ್ಮ ಹತ್ರ ಇರಕ್ಕೆ ಯಾಕೆ ಸಾಧ್ಯ ಆಗುತ್ತೆ? ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲೇನೆ ಶೀಲ್ಡ್ ಕವರ್ನಲ್ಲಿ ಇತ್ತು. ಅದನ್ನು ಓಪನ್ ಮಾಡಿದ್ದು ಎಲ್ಲರಿಗೆ ಕ್ಯಾಬಿನೆಟ್ ಗೊತ್ತೇ ಇಲ್ಲ. ಅಶೋಕ ಬಿಜೆಪಿ ಅವರು ಇದಾರಲ್ಲ, ಅವರು ಸುಳ್ಳನ್ನೇ ಸತ್ಯ ಮಾಡೋದು, ಸತ್ಯನೇ ಸುಳ್ಳು ಮಾಡೋದು. ಮತ್ತೊಂದೆಡೆ ಸುನೀಲ್ ಕುಮಾರ್ ಮಾತನಾಡಿದ್ದು, ಜಾತಿ ಜನಗಣತಿ ವರದಿ ಸಿಗದೆ ಈ ವರದಿ ಹೇಗೆ ತಯಾರು ಮಾಡಿದ್ರು? ಹಾಗಾದ್ರೆ ಆ ವರದಿ ಎಲ್ಲಿದೆ? ನಿಮ್ಮ ರಾಜಕೀಯ ಲಾಭಕ್ಕೆ ಆಗ್ಲಿಲ್ಲ ಅಂತ ಆ ವರದಿ ಎಲ್ಲಿಟ್ಟಿದ್ದೀರಿ ಅಂತ ಪ್ರಶ್ನಿಸಿದ್ರು. ಕಾಂತರಾಜು ಅವರ ವರದಿ ಸರ್ಕಾರದ ಕೈಯಲ್ಲಿ ಇಲ್ದಲೆ ಜಯಪ್ರಕಾಶ್ ಹೆಗಡೆ ವರದಿ ಹೇಗೆ ತಯಾರಾಯ್ತು? ಆ ವರದಿಯನ್ನ ಮಂಡನೆ ಆಗ್ಲಿಲ್ಲ, ಆ ವರದಿ ಇಲ್ವೇ ಇಲ್ಲ ಅಂತೇಳಿ ಸರ್ಕಾರ ಒಂದ್ ಕಡೆ ಹೇಳಿತ್ತು. ಹಿಂದೆ ಈಗಿನ ಜಯಪ್ರಕಾಶ್ ಹೆಗಡೆ ಅವರೇ ಅದನ್ನು ಉಲ್ಲೇಖ ಮಾಡಿದ್ರು. 187 ಕೋಟಿ ರೂಪಾಯಿ ಅನುದಾನವನ್ನ ಖರ್ಚು ಮಾಡಿ ಸ್ವತಃ ಸಿದ್ದರಾಮಯ್ಯನವರೇ ರಚನೆ ಮಾಡಿದಂತ ಕಾಂತರಾಜು ವರದಿ ಎಲ್ಲಿಗೆ ಹೋಗಿದೆ? ಹಾಗಾದ್ರೆ ಆ ವರದಿಯೇ ಕೈಗೆ ಸಿಗದೆ ಈ ವರದಿಯನ್ನು ಹೇಗೆ ತಯಾರು ಮಾಡಿದ್ದಾರೆ? ಹಾಗಾದ್ರೆ ಆ ವರದಿಯ ಪ್ರಮುಖ ಅಂಶಗಳು ಇದ್ರಲ್ಲಿ ಸಿಕ್ಕಿದೆ ಅಂತಂದ್ರೆ ಆ ವರದಿ ಎಲ್ಲಿದೆ? ಹಾಗಾದ್ರೆ ಮೊದಲು ಕಾಂತರಾಜು ವರದಿ ಮಂಡನೆ ಆಗಬೇಕಾಗಿತ್ತು. ಯಾಕೆ ಅದು ಗೊಂದಲದಲ್ಲಿ ಇಟ್ಟಿದ್ದೀರಿ ನೀವು? ನಿಮ್ಮ ಮೂಗಿನೇರಿಕದ ಕಾಂತರಾಜು ವರದಿ ಇಲ್ಲ ಅನ್ನುವ ಕಾರಣಕ್ಕೆ ಅದು ಮಂಡನೆ ಆಗ್ಲಿಲ್ವೋ? ಅಥವಾ ನಿಮ್ಮ ರಾಜಕೀಯ ಉಪಯೋಗಕ್ಕೆ ಆ ವರದಿ ಅನುಕೂಲ ಆಗೋದಿಲ್ಲ ಅನ್ನುವ ಕಾರಣಕ್ಕೆ ಆ ಕಾಂತರಾಜು ವರದಿ ಜಾರಿಗೆ ಬರಲಿಲ್ವೋ? ಇವೆಲ್ಲ ಗೊಂದಲಗಳನ್ನ ಸರ್ಕಾರವೇ ಸ್ಪಷ್ಟ ಮಾಡಬೇಕಾಗಿರುವಂತದ್ದು. ನಲ್ಲಿ ಜಾತಿ ಜನಗಣತಿ ವರದಿ ಜಾರಿ ಸರ್ಕಾರದ ಮುಂದಿರುವ ದೊಡ್ಡ ಸವಾಲಾಗಿದೆ. ಸ್ವಪಕ್ಷ ಹಾಗೂ ವಿಪಕ್ಷಗಳ ಆರೋಪಕ್ಕೆ ಸಿಎಂ ಯಾವ ರೀತಿ ಫುಲ್ ಸ್ಟಾಪ್ ಆಗ್ತಾರೆ ಕಾದ್ ನೋಡ್ಬೇಕಾಗಿದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.